ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರ್ತಕ್ಕಂಥ ಈಶಾ ಫೌಂಡೇಶನ್ ಕುಮಾರ್ ಅವರು ಈ ಕಿರುಗಾವಲಲ್ಲಿ ನಮ್ಮನ್ನು ಸ್ವತಂತ್ರ ಸಿದ್ಧಲಿಂಗೇಶ್ವರ ಪುಣ್ಯಕ್ಷೇತ್ರ ಅದು ಎಲ್ಲಿ ಇದು ಎಲ್ಲಿ ನಮ್ಮ ನಿಮ್ಮ ಅವಿನಾವ್ಯ ಬಾಂಧವ್ಯ ಬಸವಾದಿ ಪ್ರಮುಖರು ನಮ್ಮ ನಿಮ್ಮೆಲ್ಲರನ್ನು ಮುಖಾಮುಖ ಭೇಟಿಯನ್ನು ಕೊಟ್ಟದ್ದಕ್ಕೆ ಆ ಬಸವಾದಿ ಪ್ರಮುಖರಿಗೆ ಕೋಟಿ ಕೋಟಿ ನಮನಗಳು. ಈಗ ನಮಗೆ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ವಚನ ಫೌಂಡೇಶನ್ ಕುಮಾರ್ ಅವರು ತುಂಬ ನಮಗೆ ಪರಿಚಯ. ನಮಗೆ ನಮ್ಮ ಮಠದ ವಚನಗಳ ಬಗ್ಗೆ ನಮಗೆ ಸ್ವಲ್ಪ ಅರಿವು ಆಗಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇವರು ಕೆಲವು ವಚನಗಳು ತೆಗೆದು ಅವರ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ, ಆಮೇಲೆ ಇನ್ನೊಂದು ಏನಂತಂದ್ರೆ ಬಸವಾದಿ ಪ್ರಮಥರ ವಿಚಾರದಲ್ಲಿ ಇಡೀ ನಮ್ಮ ರಾಜ್ಯದಲ್ಲೇ ಉನ್ನತವಾಗಿ ಪದವಿಯನ್ನು ತಗೊತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಆ ಆಯುಸ್ ಆರೋಗ್ಯವನ್ನು ಬಸವಾದಿ ಪ್ರಮಥರು ಇನ್ನೂ ಹೆಚ್ಚು ಕೊಡಲಿ ಅಂತಕ್ಕಂಥ ಅವ್ರ ಕುಟುಂಬಕ್ಕೆ ಯಶಸ್ವಿ ಆಗಲಿ. ಮತ್ತು ಚೌಕಳಲ್ಲಿ ಲಿಂಗರಾಜ್ ಅವರು ನೋಡಿ, ಅಲ್ಲಿಂದ ಇಲ್ಲಿ ಗಂಟ ವಯಸ್ಸಾದರೂ ಕೂಡ ಆ ಬಸವಾದಿ ಪ್ರಮಥರ ಮೇಲೆ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧಾ, ಅಷ್ಟು ವಯಸ್ಸಾದರೂ ಕೂಡ ಇಲ್ಲ ನಂಗೆ ಬರೋಕ್ಕಾಗಲ್ಲಪ್ಪ ಅಂತ ಹೇಳ್ಬೋದು. ಆದರೂ ಆ ಬಸವಾದಿ ಶರಣರ ಹೆಸರು ಹೇಳಿದ ತಕ್ಷಣ ಅವರು ನಿಲ್ಲಕ್ಕಾಗಲಿಲ್ಲ. ಅವರು ಅಷ್ಟೆಲ್ಲ ಒತ್ತಡ ಇದ್ರೂ ಕೂಡ ಬಂದು ನಿಮ್ಮ ಈ ಕಿರುಗಾವಲಿಗೆ ಗ್ರಾಮಕ್ಕೆ ಬಂದಾರಂದರೆ ಆ ವಯಸ್ಸು ಆ ಬಸವಾದಿ ಪ್ರಮಥರ ಮೇಲೆ ಎಷ್ಟು ಭಕ್ತಿ ಇದೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಆಗ್ತದೆ ನಮಗೆ. ಮತ್ತೆ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರು ಮಳವಳ್ಳಿ ತಾಲೂಕು ಅವರು ಕೂಡ ಈ ವೇದಿಕೆಯಲ್ಲಿ ತೊಟ್ಟಿಮನೆಯವರು ಚೆನ್ನಪ್ಪ ಅವರು ಈಗ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ಕೂಡ ಬಸವಾದಿ ಪ್ರಮುಖರಿಗೆ ಎಲ್ಲದಕ್ಕೂ ಒತ್ತು ಕೊಟ್ಟು ಎಲ್ಲೇ ಆಗಲಿ ಆ ಬಸವಾದರ ಶರಣರ ವಿಚಾರ ಬಗ್ಗೆ ಬಂದಾಗ ಅವರು ಎಲ್ಲಿಗಂತ ಗಂಟ ಆದರೂ ಕರೆ ಬಂದರೂ ಸಾಕು ಓಡಿ ಹೋಗ್ತಾರೆ ಅಂತ. ಅವ್ರಿಗೂ ಕೂಡ ಈ ವೇದಿಕೆಗೆ ಬಂದು ಈ ಗ್ರಾಮಕ್ಕೆ ಬಂದು ಉನ್ನತವಾಗಿ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಆ ಕುಟುಂಬಕ್ಕೆ ಆ ಬಸವಾದಿ ಪ್ರಮಥರ ಆಶೀರ್ವಾದ ಸದಾ ಇರಲಿ. ಬಸವ ಪ್ರಿಯ ನಾಗರಾಜ್ ಅವರು ಕೂಡ ಭಾಳ ಅವರು ತುಂಬ ಅಂದ್ರೆ ತುಂಬ ಒತ್ತು ಕೊಟ್ಟು ಭಾಳ ಹಠ ಮಾಡಗಂಟ ಬಿಡಲ್ಲ. ಅದು ಒಂದು ಸತ ಬಸವಾದಿ ಪ್ರಮಥರದ್ದು ಒಂದು ಏನೋ ಇಂಥ ಕಾರ್ಯ ಮಾಡಬೇಕು ಅಂದರೆ ಮಾಡಗಂಟ ಬಿಡಲ್ಲ. ಈಗ ನಮ್ಮ ಮಠಕ್ಕೂ ಬಂದಿದ್ರು ಒಂದು ಬಸವಾದಿ ಶರಣ ಮಾಂಗಲ್ಯ, ಬಸವ ವಚನ ಮಾಂಗಲ್ಯ ಅಂತ ಹೇಳಿ ಒಂದು ಮದುವೆ ಮಾಡಿದರು. ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಭಾಳ ಖುಷಿ ಆಯ್ತು ನಮಗೆ. ನಾವು ಗದ್ದಿಗೆ ಮುಂದರಣೆ ಮಾಡೋದು ಮದುವೆ, ಕಲ್ಯಾಣ ಮಂಟಪ ಇಲ್ಲ, ಹೊರಗಡೆ ಗದ್ದಿಗೆ ಮುಂದರಣೆ ಸಿದ್ಧಲಿಂಗೇಶ್ವರ ತೀರ್ಥ ಹಾಕಿ ಒಂದು ಅಕ್ಷತೆ ಹಾಕಿಬಿಟ್ಟು ಕಳಿಸಿಬಿಡ್ತೀವಿ. ಬೇರೆ ಥರ ಕೆಲವು ಮಂತ್ರಗಳು ಕಡಿಮೆ. ಹಾಗಾಗಿ ಮಾಂಗಲ್ಯ ವಚನಗಳನ್ನು ಮಾಡ್ತೀನಿ ಅಂದರು. ಭಾಳ ಸಂತೋಷ ಆಯ್ತು. ಮಾಡಪ್ಪ, ನಮ್ಮ ವಚನವನ್ನು ಪರಂಪರೆಯನ್ನು ಹಿಂದೆ ಹೋಗೋಕ್ಕೆ ಅವಕಾಶ ಕೊಡಬಾರ್ದು. ಆ ವಚನದ ತತ್ವಗಳು ಎಷ್ಟು ಬಲವಾಗಿದೆ, ಆ ವಚನದಲ್ಲಿ ಎಷ್ಟು ಅರ್ಥ ಇದೆ, ಆ ಅರ್ಥ ಜ್ಞಾನೋದಯಗಳನ್ನು ಆ ಮದುವೆನೂ ಕೂಡ ವಚನ ಮಾಂಗಲ್ಯ ಅಂತೇಳಿ ಮಾಡ್ಬೋದು ಅಂತೇಳಿ ನಮ್ಮ ಬೇಬಿ ಬೆಟ್ಟದಲ್ಲಿ ಕೂಡ ಸಾವಿರಾರು ಮದುವೆಗಳ, ನೂರಾರು ಎಷ್ಟೋ ಮದುವೆಗಳದು. ನಮ್ಮ ವಚನ ಕುಮಾರಸ್ವಾಮಿ ಅವರು ಕೂಡ ಬಂದು ಮಾಡಿದರು. ಅದನ್ನು ನಾನು ನೋಡಿದೆ, ಭಾಳ ಖುಷಿ ಆಯಿತು. ಅದರಲ್ಲಿ ನಮ್ಮ ಮಠದಲ್ಲೂ ಕೂಡ ಒಂದಾಯಿತು. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ. ಆ ನಾಗರಾಜ್ ಅವರು ಕೂಡ ಭಾಳ ಒತ್ತು ಕೊಟ್ಟು ಬಸವನಾದಿ ಪ್ರಮಥರಿಗೆ ಅಷ್ಟೇ ಗಂಧ ತೇದಂಗೆ ಈ ಭಾಗದಲ್ಲಿ ತೇಯ್ತಾ ಇದ್ದಾರೆ. ಅದು ಎಷ್ಟು ಸುಗಂಧ ಬರ್ತಾ ಇದೆ ಅಂದರೆ ಅದು ಎಲ್ರಿಗೂ ಸಿಗಲ್ಲ, ಅದು ಅನುಭವಿಸಿದವರಿಗೆ ಸಿಗುತ್ತೆ ಅನ್ನೋದಕ್ಕೆ ಆ ನಾಗರಾಜ್ ಅವರೇ ಕಾರಣ. ಈ ಕಿರುಗಾವಲಲ್ಲಿ ಚಿಕ್ಕದಾಗಿದ್ದರೂ ಚೌಕಟ್ಟಾಗಿ ಅಚ್ಚುಕಟ್ಟಾಗಿ ಇದೆ ಈ ಗ್ರಾಮ. ಮತ್ತು ಎಷ್ಟು ಕಡಿಮೆ ಜನ ಇದ್ದರೂ ಪ್ರಶಾಂತವಾಗಿ
ಭಕ್ತಿಯಿಂದ ಬಸವಾದಿ ಪ್ರಮುಖರು ಹೇಳ್ತಾರ, ಕಡಿಮೆ ಆದ್ರೂ ಭಕ್ತಿ ಶ್ರದ್ಧಾ ಮುಖ್ಯ. ಹಾಗಾಗಿ ಬಸವಾದಿ ಪ್ರಮುಖರ ಬಗ್ಗೆ ಹೇಳಬೇಕಂದ್ರೆ ಆಕಾಶ ಎಷ್ಟು ಅಗಲವಾಗಿದೆಯೋ, ಭೂಮಿ ಎಷ್ಟು ಅಗಲವಾಗಿದೆಯೋ ಅದನ್ನ ನಾವು ಮುಟ್ಟಕ್ಕೆ ಆಗಲ್ಲ. ಅಷ್ಟು ಅಂತ ಮಹಾತ್ಮರ ಇವತ್ತು ಪುತ್ತಾಳೆ ಅನುಗ್ರಹ ನನಗೆ ಸಿಕ್ಕಿದೆ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುತ್ತಾ ಒಂದು ಬಸವಾದಿ ಪ್ರಮುಖರ ಬಗ್ಗೆ ಒಂದೆರಡು ವಚನಗಳನ್ನ ಹೇಳ್ತಾ, ಯಾಕಂದ್ರೆ ಬೇರೆ ಬೇರೆಯಿಂದ ದೂರದಿಂದ ಬಂದಿರ್ತಾರೆ, ಎಲ್ಲರಿಗೂ ಅವಕಾಶ ಆಗಬೇಕು. ಹಲವು ಮಾತೇನು ನೀನೊಲೆದು ಪಾದವ ನಿಟ್ಟ ನೆಲವೆಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವು. ಕಾಗೆ ಅಗಳ ಅನ್ನವ ಕಂಡರೆ ಕೂಗಿ ಕರೆಯುವುದೇ ತನ್ನ ಕುಲ ಬಳಗವೆಲ್ಲ, ಕೋಳಿಯ ಗುಟುಕು ಕಂಡರೆ ಕೂಗಿ ಕರೆಯುವುದೇ ತನ್ನ ಕುಲ ಬಳಗವೆಲ್ಲ, ಕೂಡಲ ಸಂಗಮ ಬಸವೇಶ. ಅಂದ್ರೆ ಬಸವಾದಿ ಪ್ರಮುಖರು ಹೇಗೆ ಅಂದ್ರೆ, ಹಿಂದೆ ಕೋಳಿ ಒಂದು ಅಗಳ ಕಂಡ್ರೆ ಕೂ 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 ಅಂತ ಕೂಗೋದು, ಆ ಎಲ್ಲ ಕೋಳಿಗಳು ಬಂದು ಸೇರೋರು. ಹಾಗೆ ನಮ್ಮ ಸಮಾಜಕ್ಕೆ, ಬರೀ ನಮ್ಮ ಸಮಾಜ ಅಂತಲ್ಲ, ಇಡೀ ನಮ್ಮ ದೇಶದಲ್ಲೇ ಎಲ್ಲರನ್ನು ಒಗ್ಗೂಡಿಸಿ ಮಾದೇರ, ಹರಳೆಯ, ಅಂಬಿಗಾರ, ಚೌಡಯ್ಯ, ಜಾತಿ ಮತ ಪಂಥೆ ಅನ್ನದನೆ ಎಲ್ಲರನ್ನು ಒಗ್ಗೂಡಿ ಕರ್ಕೊಂಡು ಹೋದಂಥ ನಮ್ಮ ಬಸವಾದಿ ಪ್ರಮುಖರಿಗೆ ಆ ವಚನ ಅರ್ಥ ನಮಗೆ ಸರಳವಾಗಿ ಹೇಳುತ್ತಾ ಇದ್ದೇವೆ. ಇನ್ನೂ ಹೇಳಬೇಕಂದ್ರೆ ತುಂಬಾ ಇದೆ. ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಈ ಗ್ರಾಮಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ಊರಿನ ಗ್ರಾಮದ ಈ ಬಸವಾದಿ ಪ್ರಮುಖರ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅವ್ರಿಗಿನ್ನೂ ಹೆಚ್ಚು ಶಕ್ತಿಯನ್ನ ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇನ್ನೂ ಹೆಚ್ಚು ನಿಮಗೆ ಸಮೃದ್ಧಿ ಕೊಳ್ಳಿ. ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಂಗಾಮ ರೂಪನೆ ಬಸವೇಶ, ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಂಗಾಮ ರೂಪನೆ ಬಸವೇಶ, ಅಕಾರ ಓಕಾರ ಮಾಕಾರ ಮದಲ ಓಂಕಾರ ನೀನೇ ಬಸವೇಶ, ಅಣುವಿನೊಳಗನಿ ಅಣುವಣ್ಣ, ಮಹಾದೊಳಗನಿ ಮಹಾನ್ನ, ಶರಣರ ಹೃದಯವ ನೀವಾಸನ್ನ, ಬೇಗನೆ ಬಾರೋ ಬಸವೇಶ, ಕಿರುಗಾವಿಲಲ್ಲಿ ಕಾದವರು ನಿನ್ನಯ ಮೂರುತಿ ನೋಡುತ್ತಾ, ಆನಂದದಲ್ಲಿ ಮೈ ಮರೆತೇವೋ, ಜಯ ಗುರು ಬಸವೇಶ, ಕಿರುಗಾವು ಗ್ರಾಮದಲ್ಲಿ ಪರಿಶುದ್ಧವಾದ ಬಿಳಿ ಬಣ್ಣ ಬಟ್ಟೆಯ ವಸ್ತ್ರದಲ್ಲಿ ಈ ಭೂತಿ ದರ್ಶಿ ಸಾಕ್ಷಾತ್ತು ದರಗಿಳಿದು ಬಂದಂತೆ ಆಗಿದೆ ಬಸವೇಶ, ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಯ ಗುರು ಬಸವೇಶ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗಿಷ್ಟೊತ್ತು ಈ ಕಿರಿ ಗ್ರಾಮದಲ್ಲಿ ನಮಗೆ ಅವಕಾಶ ಕೊಟ್ಟಂತ ಈ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ಈ ಗ್ರಾಮದ ಈ ಶಾಮೆಯನ್ನಾಗಿರ್ಬೋದು, ಈ ಸೇವೆ ಆಗಿರ್ಬೋದು, ಏನು ಎಲ್ಲ ಹಮ್ಮಿಕೊಂಡು ಒಗ್ಗಟ್ಟಿನಲ್ಲಿ ಮಾಡಿದಿರಿ. ಅದರ ಜೊತೆಯಲ್ಲಿ ನಮ್ಮ ಒಂದು ಕಿವಿ ಮಾತು ಏನಂತಂದ್ರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಷ್ಟಲಿಂಗನ್ನ ಪಾಲನೆ ಮಾಡಬೇಕು. ಆ ಬಸವಾದಿ ಪ್ರಮುಖರನ್ನ ವಚನಗಳನ್ನ ಅರಿತು ನಾವು ಬಾಳಬೇಕು. ಅದರಂತ ಇನ್ನೊಂದು ನಮಗೆ ಮುಕ್ತಿ ಇನ್ಯಾವುದಿಲ್ಲತಕ್ಕಂಥ ಮಾತನ್ನ ಹೇಳ್ತಾ, ಎಲ್ಲರಿಗೂ ಕೂಡ ಆ ಬಸವಾದಿ ಪ್ರಮುಖರ ಆಶೀರ್ವಾದ
ಸಮೃದ್ಧಿಯಾಗಿ ಇನ್ನು ಹೆಚ್ಚು ಹೆಚ್ಚಾಗಿ ಈ ಬಸವರ ಕೊಂಡಾಟ ಹೆಚ್ಚಾಗಿ ಬೆಳೆಯಲಿ ಈ ರಾಜ್ಯದಲ್ಲಿ. ಶರಣಾರ್ಥಿಗಳು. ದೂರದ KR ಪೇಟೆ ತಾಲೂಕಿನಿಂದ ಶ್ರೀಗಳವರು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಅಲ್ಲಿಂದ ಬಸವಣ್ಣನವರ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಅದನ್ನ ಅನಾವರಣ ಮಾಡುವುದರ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಬಸವ ವಚನಗಳನ್ನ, ಬಸವ ತತ್ವಗಳನ್ನ ಹಾಗೂ ಶರಣರ ಸಂಸ್ಕೃತಿಗಳನ್ನ ಬಹಳ ಚುಳುಕಾಗಿ ಎಲ್ಲವನ್ನ ತಿಳಿಸಿಕೊಟ್ಟಿ ಅದರ ಜೊತೆಗೆ ನಮ್ಮ ಕಿರುಗಾವಲಿನ ಎಲ್ಲ ಶರಣ ಶರಣೀಯರನ್ನ ಸೌಭಾಗ್ಯದತ್ತ ಕೊಂಡು ಹೋಗಲಿ. ನಮ್ಮ ಬಸವ 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 ಎಂಬ ಈ ನಾಮಧೇಯ ಕಿರುಗಾವಲಿನಿಂದಲೇ ಎಲ್ಲ ಜಗದಗಲ ಮುಗಿಲಗಲ ಮೆರೆಯಲಿ ಎಂಬುವ ಸಂದೇಶವನ್ನ ನೀಡುವುದರ ಜೊತೆಗೆ ನಮ್ಮೆಲ್ಲರನ್ನ ಕುರಿತು ಆಶೀರ್ವಚನವನ್ನು ಮಾಡಿದ್ದಾರೆ. ಶ್ರೀಗಳವರಿಗೆ ನಮ್ಮ ಬಸವ ಕೇಂದ್ರ ಹಾಗೂ ಬಸವ ಸಮಿತಿಯ ವತಿಯಿಂದ ಗೌರವಪೂರ್ಣಕ ಶರಣಾರ್ಥಿಗಳು.